ಬನ್ನಿ ಬನ್ನಿ ಬನ್ನಿ. ನಡೆಯುತ್ತೆ. ಅವರ ತಂದೆಯವರು ಕೂಡ ಶಾಸಕರು. ನೀವೇ ಕಳಿಸ್ಬಿಟ್ರೆ ಆಯಿತು. ಕಳಿಸ್ತೀರಾ? ಆ ಕಾಲದಿಂದ ಎರಡನೇ ಜನರೇಷನ್ ಭಾಳ ಕ್ರಿಯಾಶೀಲವಾಗಿ ಸಾರ್ವಜನಿಕ ಜೀವನದಲ್ಲಿ ಅವರು ಹುಟ್ಟೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮ ಮಾಡಿದ್ರು. ಅಲ್ಲಿ ನೀರಾವರಿಗೆ ನಾನು ನೀರಾವರಿ ಸಚಿವರಿದ್ದಾಗ ಭಾಳಷ್ಟು ಒಂದು ರೀತಿಯಲ್ಲಿ ಒತ್ತಡ ಹಾಕಿ ಅಲ್ಲಿ ಲಿಫ್ಟ್ ಇರಿಗೇಷನನ್ನು ಅವರು ಮಾಡಿಸ್ಕೊಂಡಿರುವಂಥದ್ದು ಅಷ್ಟೇ ಅಲ್ಲ, ಹುಟ್ಟೂರಿನ ಗೊಬ್ಬರ ವ್ಯಾಪಾರ ಅದಕ್ಕೆ ಬೆಲೆ ಏರಿಕೆ ಮಾಡುವ ಸಲುವಾಗಿ ಹೋರಾಟ, ನಿರಂತರವಾಗಿ ಮಾರುಕಟ್ಟೆ ನೀತಿಗೆ ಸಂಬಂಧ ಮತ್ತು ಸರ್ಕಾರದಲ್ಲಿ ಪ್ರಭಾವವನ್ನು ಬೀರುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದೀನಿ. ನನ್ನ ಸರ್ಕಾರದಲ್ಲಿ ಅವರು ಶಿಕ್ಷಣ ಸಚಿವರಾಗಿ, ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಕ್ರಾಂತಿಕಾರಿ ಬದಲಾವಣೆ ತರುವಂಥ ಕೆಲಸವನ್ನು ಕೂಡ ಅವರು ಹೊಸ ಶಿಕ್ಷಣ ನೀತಿಯನ್ನು ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಇಂಪ್ಲಿಮೆಂಟ್ ಮಾಡುವ ಸಲುವಾಗಿ ಬಹಳಷ್ಟು ಶ್ರಮವನ್ನು ಬೆಳೆಸಿದ್ರು. ವಿವೇಕ ಅಂತ ಯೋಜನೆಯನ್ನು ನಾವು ಮಾಡಿದಾಗ ಭಾಳ ದೊಡ್ಡ ಪ್ರಮಾಣದ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು. ಒಂದೇ ವರ್ಷದಲ್ಲಿ 9,000 ಶಾಲಾ ಕೊಠಡಿಗಳ ನಿರ್ಮಾಣ ಮಾಡುವಂಥ ಯೋಜನೆಯನ್ನು ರೂಪುರೇಷೆಯನ್ನು ಮಾಡಿ ಅದನ್ನು ಅನುಷ್ಠಾನ ಮಾಡಿರುವಂಥ ಜಾತಿ ನಾವೊಬ್ಬ ಗೆಳೆಯನನ್ನು, ಒಬ್ಬ ಆದರ್ಶ ಸಾರ್ವಜನಿಕ ಬದುಕಿನಲ್ಲಿರುವಂತಹ ರಾಜಕಾರಣಿಯನ್ನು ಭಾರತೀಯ ಜನತಾ ಪಕ್ಷಕ್ಕೂ ಹಾನಿಯಾಗಿದೆ, ರಾಜ್ಯಕ್ಕೂ ಹಾನಿಯಾಗಿದೆ. ನನ್ನ ವೈಯಕ್ತಿಕ ಕೂಡ ಭಾಳ ದೊಡ್ಡ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬದಲ್ಲಿ ಆತ್ಮಿಕ ಶಾಂತಿ